ಇದೇ ಹೇಳ್ತೀನಿ ನಿಮಗೆ ಜಸ್ಟ್ ಏನಪ್ಪ ಅಂತಂದ್ರೆ ಅದರಲ್ಲೂ ಮುಖ್ಯವಾಗಿ ಏನು ಇವರು ಚರ್ಚೆ ಮ್ಯಾಕ್ಸಿಮಮ್ ಮಾಡಿದ್ದೇನಪ್ಪ ಅಂತಂದ್ರೆ ಈ ಪತ್ರಕರ್ತರ ಸ್ವಾತಂತ್ರ್ಯ ಆಗಿರ್ಬೋದು, ಮಹಿಳೆಯರ ಮೇಲೆ ಶೋಷಣೆ ಆಗಿರ್ಬೋದು, ಇವುಗಳ ಜೊತೆಗೆ ಅಲ್ಲಿಯ ಒಂದು ವ್ಯವಹಾರಗಳು, ಜನರ ಜೊತೆಗಿನ ವ್ಯವಹಾರಗಳು ಒಂದು ರೀತಿಯಿಂದ ಕ್ರೂರತ್ವದಿಂದ ಅಂದು ಇದ್ದು ಇವತ್ತು ಇದ್ದಾವೆ ಅನ್ನುವಂಥದ್ದು. ಆದರೆ ಕ್ರೂರತ್ವಕ್ಕೆ ಬೇರೆ ಬೇರೆ ಮುಖಗಳಿದ್ದಾವೆ ಅನ್ನೋಂಥ ಮಾತುಗಳನ್ನ ಅವರು ಈ ಸಂದರ್ಭದಲ್ಲಿ ತಮ್ಮ ಚರ್ಚೆಯಲ್ಲೇ ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಒಂದು ಸಾಹಿತ್ಯ ಚರ್ಚೆಯಲ್ಲಿ ನಮ್ಮ ಕಾಂಗ್ರೆಸ್ಸಿನ ಶಶಿ ತರೂರ್, ಇದನ್ನ ಈ ಹೆಸರು ಕೇಳಿದವ್ರು ಯಾರಿಲ್ಲ. ಒಳ್ಳೆಯ ಓದುಗ, ಒಳ್ಳೆಯ ಚಿಂತಕ, ಅದಕ್ಕೆ ಒಂದೇನೋ ಅವ್ರು ನಿರುತ್ತಿರುವಂಥ ಒಂದು ಯಾವುದೋ ಗುಣದಿಂದ ಸ್ವಲ್ಪ ಉಳಿದವ್ರಿಗೆ ಕಣ್ಣು ಚುಚ್ಚುವಂಥ ವ್ಯಕ್ತಿ ಆಗುವಂಥವ್ರು. ಅವರು ಏನು ಹೇಳ್ತಾರಪ್ಪ ಅಂದ್ರೆ ಅದು ಪುರುಷಾರ್ಥದ ಮೇಲೆ ಚರ್ಚೆ ಮಾಡ್ತಾ, ಪುರುಷಾರ್ಥಗಳ ಬಗ್ಗೆ ಚರ್ಚೆ ಮಾಡ್ತಾ ಏನು ಹೇಳ್ತಾರಪ್ಪ ಅಂತಂದ್ರೆ ಹಿಂದುತ್ವಕ್ಕೆ ನಾನಾ ಮುಖಗಳಿವೆ. ಅದು ಅದರಲ್ಲೂ ಏನಪ್ಪ ಅಂತಂದ್ರೆ ಇದರಲ್ಲೇ ಹಿಂದುತ್ವದಲ್ಲಿ ಚಾರ್ವಾಕ್ ಪದ್ಧತಿಯೂ ಇದೆ. ಚಾರ್ವಾಕ್ ಅಂದರೆ ಏನು ನಿಮಗೆ ಗೊತ್ತಿಲ್ಲ. ದೇವರನ್ನು ನಂಬದಂತಹ, ಸ್ವರ್ಗ ನರಕಗಳನ್ನು ನಂಬದಂತಹ ಒಂದು ಮನಸ್ಥಿತಿ ಇವರು ಇಲ್ಲಿದ್ದಾರೆ ಹಿಂದುತ್ವದಲ್ಲೇ. ಕೇವಲ ಹಿಂದೂಗಳಂದರೆ ಇವತ್ತು ಜೈ ಶ್ರೀರಾಮ್ ಅಂತ ಹೇಳೋರಷ್ಟು ಹಿಂದೂಗಳಲ್ಲ, ಇವೆಲ್ಲರೂ ಒಳಗೊಂಡಂಥದ್ದು ಇಲ್ಲದ ವೈವಿಧ್ಯಮಯತೆ ಇಲ್ಲದ ಅಂತನ್ನುವಂಥ ಮಾತನ್ನು ಹೇಳ್ತಾ ಅವರದಂಥವ್ರು ಏನಪ್ಪ ಅಂದ್ರೆ ಇಲ್ಲೇ ಇವತ್ತಿನ ಹಿಂದೂಗಳು ಹೆಂಗಾಗಿದ್ದಾರಪ್ಪ ಅಂದ್ರೆ ಜಯ ಶ್ರೀರಾಮ್ ಅಂತ ಹೇಳೋದಿದ್ದಾರೆ, ಅವ್ರು ತಲೆ ಹೊಡಿತೀನಿ ಅನ್ನೋಂಥ ವಿಚಾರಕ್ಕೆ ಬಂದು ನಿಂತಿದ್ದಾರೆ. ಇದನ್ನು ಮೀರಿದಂಥದ್ದು ಹಿಂದುತ್ವ ನಮ್ಮಲ್ಲ, ಎಲ್ಲರನ್ನೂ ಒಳಗೊಳ್ಳುವಂಥದ್ದು. ಇಲ್ಲಿ ಜ್ಞಾನ, ಶಿಕ್ಷಣ ಅನ್ನೊಂದು ಅವ್ರ ಕೈ ಹಿಡಿದು ಸಹ ಹಿಂದುತ್ವದಲ್ಲಿ ಅದ. ಹಿಂದುತ್ವದಲ್ಲಿ ಕೇವಲ ಶ್ರೀರಾಮನ ಜೈ ಎನ್ನುವಂಥವ್ರಾಗಿರಿ ಅಥವಾ ಒಂದು ಸಂಕುಚಿತ ಮನಸ್ಥಿತಿ ಅವರು ಅಷ್ಟೇ ಅಲ್ಲ ಅನ್ನುವಂಥ ಮಾತನ್ನು ಶಶಿ ತರೂರ್ ಅವರು ಹೇಳಿ ಪ್ರಯತ್ನ ಮಾಡ್ತಾರೆ. ಹಂಗೆ ಇನ್ನೊಂದು ಕಡೆ RSS ಬಗ್ಗೆ ಹಿಂದೋಳ್ ಸೇನ್ ಗುಪ್ತಾ ಅನ್ನುವಂಥವ್ರು ಮಾತಾಡ್ತಾ RSS ಮತ್ತು BJP ಒಳಗೆ ಉತ್ಪತ್ತಿ ಆಗುತ್ತದೆ ಹಿಂದುತ್ವ ಅನ್ನುವಂಥದ್ದು, ಹಿಂದೂ ಧರ್ಮ ಅನ್ನೋದು RSS ಅಥವಾ ವಿಶ್ವ ಹಿಂದೂ ಪರಿಷತ್ತಲ್ಲಿ ಅಲ್ಲೇ ಹುಡ್ತದೇನೋ, ಅದು ಬಿಟ್ಟು ಬೇರೆ ಕಡೆ ಇಲ್ಲೇನು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದಕ್ಕೆ ಹಿಂದುತ್ವಕ್ಕೆ ಮತ್ತು ಬೇರೆ ಮೂರುಗಳು ಇಲ್ಲೇನು ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಹೀಗೆ ಹಿಂದುತ್ವದ ಬಗ್ಗೆ ನಾನಾ ಮುಖಗಳು, ಅದರ ಆಂತರ್ಯ, ಅದು ಯಾವ ರೀತಿಯಾಗಿ ಪ್ರಭಾವಳಿ ಆಗ್ಯದ, ಅಲ್ಲಿ ರಾಜತ್ವ ಏನು, ಇಲ್ಲೆಲ್ಲ ಈ ಚರ್ಚೆ ಮಾಡ್ತಾ ಇಲ್ಲೆಲ್ಲೇ ಪ್ರಜಾಪ್ರಭುತ್ವದ ಅವಕಾಶಗಳು ಭಾಳ ಕಡಿಮೆ ಹಿಂದಿನ ಅರಸರಲ್ಲೇ ಮತ್ತು ಹಿಂದಿನ ಹಿಂದುತ್ವದಲ್ಲೇ. ಆದರೆ ಅದು ಸಂಸ್ಕೃತಿ ಹಿಂದುತ್ವ ಅನ್ನುವಂಥದ್ದು ಸಾಮಾನ್ಯವಾಗಿ ಅದು ನಾವು ಇವತ್ತು ಒಂದು ರಾಮಗೋ ಮತ್ತು ಸೀಮಿತಗೊಳಿಸ್ತಾ ಇದ್ದೀವಿ. ಇದು ತಪ್ಪು ಅನ್ನೋಂಥ ಮಾತನ್ನು ಆ ಚರ್ಚೆಯಲ್ಲೇ ವ್ಯಕ್ತಪಡಿಸಿದ್ದಾರೆ ಹಿಂದೋಳ್ ಸೇನ್ ಗುಪ್ತಾ ಅನ್ನುವಂಥವ್ರು. ಮುಂದೆ ಅದ್ರ ಜೊತೆಗೆ